ಸರ್ ನಮಸ್ತೆ ಸರ್. ಇದು ಆಸ್ತಿ ನೋಡಿ, ಎಷ್ಟು ಎಕರೆ ಇದು? 3 ಎಕರೆ ಅಣ್ಣ. 3 acres ಇದು. ಅಲ್ಲಿಂದ ಆ ಕಡೆ ಅಡಿಕೆ ಇದೆಯಲ್ಲ, ಅಲ್ಲಿಂದನೂ ಆ ಕಡೆ ಅಡಿಕೆ ಇರ್ತಕ್ಕಂಥದ್ದು ಇನ್ನೊಬ್ರದ್ದು. ಅಲ್ಲಿಂದ ಈ ಒಂದು ರೋಡ್ಗೆ ಏನಿದೆಯೋ ಇಷ್ಟು ನೋಡಿ. ಈಗ ಅಲ್ಲಿ ಒಟ್ಲು ಹಾಕಿದ್ದಾರೆ, 2 ಕ್ರಾಪ್ ಆಗ್ತಕ್ಕಂಥದ್ದು. ಆ ಕಡೆನೂ ಒಬ್ಬರು ಅಡಿಕೆ ಹಾಕೊಂಡಿದ್ದಾರೆ ನೋಡಿ. ಅಲ್ಲಿಂದ ಈಚೆಗೆ ಒಂದು ಸ್ಕ್ವೈರ್ ಆಗಿದೆ, ಒಳ್ಳೆ ಬಾಕ್ಸ್ ಪೀಸಲ್ಲಿದೆ ಲ್ಯಾಂಡ್ ಮಾತ್ರ. ಅಲ್ಲಿ ಹಾಗೆ ಅಲ್ಲೊಂದು ನೋಡಿ, ಹಿಂಭಾಗಕ್ಕೆ ಅಲ್ಲೊಂದು ವಾಟ್ರ್ ಇದೆ ನೋಡಿ. ಪಂಪ್ ಹೌಸು, ಅದು KRS ರಿವರ್. ಅದು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಆಗುತ್ತೆ ಅಡ್ಲಾಗಿ ಹೋದರೆ. ಈ ಕಡೆಯಿಂದ ಹೋದರೆ ಇದೇ ರಿವರ್ಸ್, ಅಲ್ಲಿ ತೋಟ ಕಾಣ್ತಾ ಇರೋದು ರಿವರ್. ಇದು ನೋಡ್ತೀನಿ ಕರಡಿ ಕೊಲ್ಲಿ ಹೋಗೈತೆ ಇಲ್ಲಿ. ಓಕೆ, ಕೊಲ್ಲಿಂದ ಪಕ್ಕ ಇರೋದೇ ರಿವರು. ಓಕೆ, ರಿವರು. ಇರೋ ನಿಮಿಷ ಸರ್. ಈ ಒಂದು ರಸ್ತೆಗೆ ಒಂದು ಕಣಂಗಿದೆ. ಇದು ರಾಮಸ್ವಾಮಿ ನಾಲ ಅಂತ. ಈ ನಾಲೆಗೆ 2 ಕ್ರಾಪ್ ಆಗುತ್ತೆ. ಇದು ಆಸ್ತಿ, ನಾನು ಹೇಳಿದಂಥ ಆಸ್ತಿ 2 ಕ್ರಾಪ್ ಆಗುತ್ತೆ. ಬಟ್ ಈ ಕಾಲುವೆ ಎತ್ತರ ಆದ್ದರಿಂದ ಆಸ್ತಿಗಳು ಸ್ವಲ್ಪ ಹಳ್ಳ ಥರ ಇದೆ. ಬಟ್ ಯಾವುದೇ ಟೈಮಲ್ಲಿ ಮಳೆ ಎಷ್ಟೇ ಹೋದ್ರೂ ಕೂಡ ನಿಮಗೆ ಇದಾಗಲ್ಲ, ಏನು ವಸ್ತಿ ಆಗೋದು ಆ ಥರ ಏನಾಗಲ್ಲ. ಯಾಕಂದರೆ 2 ಕ್ರಾಪ್ ಆದರೂ ಸ್ವಲ್ಪ ಸ್ಲೋಪ್ ಇರೋದ್ರಿಂದ ಆಸ್ತಿ. ಆ ಕಡೆ ಹಳ್ಳದ ಪಕ್ಕದಲ್ಲೇ ರಿವರ್ ಇದೆ. ಈ ನೋಡಿ, ಇಲ್ಲಿಂದ ಒಂದು ಸ್ವಲ್ಪ ಅಂತರದಲ್ಲಿ ರಿವರ್ ಇದೆ. ಆ ರಿವರ್ಗೆಲ್ಲ ವಾಟ್ರೆಲ್ಲ ಹೊರಟೋಗುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿ ವಸ್ತು ಅಂದರೆ ಏನು ನೋಡಿ, ಏನು ಹೇಳ್ತಾರೆ, ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ವಸ್ತಿ ಆಯಿತು ಅಂತೀವಿ, ತೇವಾಂಶ ಆಯಿತು ಅಂತೀವಿ ನಾವು. ಅಂದರೆ ನಮ್ಮ ಹಾಡು ಭಾಷೆಯಲ್ಲಿ ಹೇಳೋದಾದ್ರೆ ವಸ್ತಿ ಆಸ್ತಿ ಅಂತೀವಿ ನಾವು. ಆ ಥರ ಆಸ್ತಿ ಅಲ್ಲ ಇದು, ಆಯಿತಾ. ಈಗ ಅಲ್ಲಿ ಈ ಒಂದು ರಾಮಸ್ವಾಮಿ ನಾಲೆಗೆ 2 ಕ್ರಾಪ್ ಆಗ್ತಿದೆ, 2 ಕ್ರಾಪ್ ಆಗುತ್ತೆ. ಸೊ ಹಳ್ಳಿಯಿಂದ ಒಂದು 2 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ. ಅದಷ್ಟು ಬಿಟ್ಟರೆ ಒಂದು ಅಗ್ರಿಕಲ್ಚರ್ಗೆ ಭಾಳ ಒಳ್ಳೆ ಆಸ್ತಿ ಇದು, ಒಂದು ಉತ್ತಮವಾದಂಥ ಒಂದು ಆಸ್ತಿ. ನೋಡಿ, ಇಲ್ಲಿ ಕಲ್ಲು ಬಂಡೆ ಕಾಣಿಸ್ತಾ ಇದೆ ನೋಡಿ. ನೋಡಿ, ಇದರಿಂದ ಹಿಂಭಾಗನಿಗೆ ಇದು ನೋಡಿ, ಹಿಂಭಾಗಕ್ಕೇ ರಿವರು, KRS ವಾಟ್ರು. ಅಲ್ಲಿ ಹರಿತಾ ಇದೆ ನೋಡಿ, ಅದೇ ರಿವರು. ಇನ್ನು ಅಷ್ಟು ದೂರ ಹೋಗೋಕ್ಕಾಗಲ್ಲ ಸುಮ್ಮನೆ ಏನಕ್ಕೆ. ನೋಡಿ, ಅದೇ ರಿವರು. ಬಟ್ ಆಸ್ತಿಯಿಂದ ಅಡ್ಲಾಗಿ ಹೋದರೆ ಒಂದು ಅರ್ಧ ಕಿಲೋಮೀಟ್ರ್ ಅಂತರದಲ್ಲಿದೆ ರಿವರು. ಈ ಒಂದು ರಾಮಸ್ವಾಮಿ ನಾಲ ಏನಿದೆಯೋ ಇದು ನಿಮಗೆ 2 ಕ್ರಾಪು ವಾಟ್ರ್ ಆಗುತ್ತೆ. ಅಂದರೆ 2 ಕ್ರಾಪು ಭತ್ತ ಹಾಕ್ಬೋದು, ಕಬ್ಬು ಹಾಕ್ಬೋದು, ಬಾಳೆ ಹಾಕ್ಬೋದು, ಅಥವಾ ಈಗ ಅಲ್ಲಿ ಹಾಕಿದಾರಲ್ಲ ಅಡಿಕೆ, ಆ ಥರ ಅಡಿಕೆನೂ ಕೂಡ ಹಾಕ್ಬೋದು. ಈ ಮಣ್ಣಿಗೆ ಒಳ್ಳೆ ಮಣ್ಣಿದು, ಅಗ್ರಿಕಲ್ಚರ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಭೂಮಿ. ಅಥವಾ ಇಲ್ಲೇ ಸ್ಟೇ ಆಗ್ತೀನಿ ಅಂತಂದ್ರೂ ಇರಬಹುದು. ಏನು ಇಂಟೀರಿಯರ್ ಪ್ರದೇಶ ಅಲ್ಲ, ಅಕ್ಕಪಕ್ಕ ಎಲ್ಲರೂ ಕ್ರಾಪ್ ಮಾಡ್ತಾಯಿದ್ದಾರೆ. 99% ಎಲ್ಲರೂ ಕ್ರಾಪ್ ಮಾಡ್ತಾಯಿದ್ದಾರೆ. ಇದು ಈಸ್ಟ್ ಫೇಸಿಂಗ್ ಇರತಕ್ಕಂಥ ಒಂದು ಆಸ್ತಿ. ಈ ಕಡೆ ಬನ್ನೂರ್ಗೆ ಹತ್ರ, ಶ್ರೀರಂಗಪಟ್ಟಣಕ್ಕೆ ಹತ್ರ, ಈ ಕಡೆ ಮಂಡ್ಯಕ್ಕೆ ಹತ್ರ. 3 acres ಇದು ಪಿತ್ರಾರ್ಜಿತ ಆಸ್ತಿ. ಇದೇ ಊರಿನ ರೈತರಿಂದ ಹಾಕ್ತಕ್ಕಂಥದ್ದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು ನನ್ನ ಪ್ರಕಾರ. ನೋಡಿ, ಇದೇ ಆಸ್ತಿ. ಇಲ್ಲಿಂದನೂ ಸ್ಟಾರ್ಟ್ ಆಗುತ್ತೆ. ನಿಮಗೆ ರೋಡ್ ಬಿಡುತ್ತೆ ಒಂದು 300-400 ಅಡಿಯಷ್ಟು ನಿಮಗೆ ಅಗಲ ಸಿಗುತ್ತೆ ಈಸ್ಟ್ ಫೇಸಿಂಗ್ಗೆ. ಇಲ್ಲಿ ಕೋಕೋನಟ್ಸು ಹಾಕೊಬೋದು. ನಿಮ್ಗೆ ಯಾವುದೇ ಥರ ವಸ್ತಿ ಆಗೋಲ್ಲ. ನಾನು ಆಗಲೇ ಹೇಳಿದ್ನಲ್ಲ ನೋಡಿ, ಅವ್ರು ಹಾಕಿದಾರಲ್ಲ ಅದೇ ಥರ ಹಾಕೊಬೋದು ನೀವು. ಕೋಕೋನಟ್ಸು, ಅಡಿಕೆ ಅಥವಾ ಇನ್ನಿತರ ಏನು ಬೇಕಾದ್ರೂ ಹಾಕ್ಕೋಬೋದು. ಏನಂದರೆ ಈ ಒಂದು ರೈತರು ಇಲ್ಲಿ ನೋಡಿ, ಒಂದು ಗ್ರಾಮದಲ್ಲಿಲ್ಲ, ಹೊರಗಡೆ ಇರೋದ್ರಿಂದ ನೋಡಿ, ಇದೇ ಗ್ರಾಮದ ರೈತರಿಗೆ ವಹಿಸ್ಬಿಟ್ಟಿದ್ದಾರೆ. ಅಂದರೆ ಇಯರ್ಲಿ ಇಷ್ಟು ಕೊಡಿ ಅಂತೇಳಿ. ಹಾಗಾಗಿ ಅವರು ಕ್ರಾಪ್ ಮಾಡ್ತಾಯಿದ್ದಾರೆ. ಅದಷ್ಟು ಬಿಟ್ಟರೆ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಒಂದು ಆಸ್ತಿ ಸರ್. ಓಕೆ, ಥ್ಯಾಂಕ್ ಯು.